ಕಲಬುರಗಿ ನಗರದ ಡಿವೈನ್ ಮತ್ತು ಆದರ್ಶ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜುಗಳಲ್ಲಿ ಡಿಪ್ಲೊಮಾ ನರ್ಸಿಂಗ್ ಪದವಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ತರಗತಿ ನಡೆಸದೆ ಪರೀಕ್ಷೆಗಾಗಿ ಬೆಂಗಳೂರು ನಗರಕ್ಕೆ ಕಳುಹಿಸಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಆರೋಪಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಭರ್ಣಿರವರು ಸರ್ಕಾರಿ ಕಾಲೇಜಿನಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನೀಡಬೇಕು ಮತ್ತು ಪೊಲೀಸರ ಹಾಗೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ಪರೀಕ್ಷೆ ನಡೆಸಬೇಕೆಂದು ಮನವಿ ಮಾಡಿದರು. ಮೇಲ್ವಿಚಾರಕರು ಏನಪ್ಪ ಅಂತಂದ್ರೆ ನಿಮ್ಮ ಸರ್ಕಾರದವರು ಅಲ್ಲಿ ಕೂಡ ನೇಮಕ ಮಾಡಿರ್ತಾರೆ, ಪೊಲೀಸ್ ಬಂದೋಬಸ್ತ್ ಕೂಡ ನೇಮಕ ಮಾಡಿರ್ತಾರೆ. ಏನಪ್ಪ ಅಂದ್ರೆ ಸರ್ ಇಲ್ಲಿ ನಾವು ಕಲಬುರಗಿಯಲ್ಲಿ ಧೋರಣೆ ಮಾಡ್ತಾ ಇದ್ದಾರೆ ಸರ್. ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ನರ್ಸಿಂಗ್ ಕಾಲೇಜ್ ಏನು ಅಲ್ಲಿ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂತಂದರೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಅಂದರೆ ಯಾವ ಥರ ಧೋರಣೆ ಮಾಡ್ತಾಯಿದ್ದಾರೆ ಅಂತಂದರೆ, ಇವತ್ತು ಕಲಬುರಗಿಯಲ್ಲಿ ಸುಮಾರು 10 ರಿಂದ 15 ನರ್ಸಿಂಗ್ ಕಾಲೇಜುಗಳು ಏನಪ್ಪ ಅಂತಂದರೆ ಒಬ್ಬನೇ ಆಡಳಿತಾಧಿಕಾರಿ ಆದಂಥವನು ಯಾರಪ್ಪ ಅಂತಂದರೆ ಡಿವೈನ್ ಕಾಲೇಜಿನ ಕಿರಣ್ ಅಂತ ವ್ಯಕ್ತಿ. ಇವನು ಏನು ಮಾಡ್ತಾಯಿದ್ದಾನಪ್ಪ ಅಂತಂದರೆ, ಕಲಬುರಗಿಯಲ್ಲಿ ಒಂದಿಷ್ಟು ನರ್ಸಿಂಗ್ ಕಾಲೇಜಿನ ಒಂದು ಮಾಲೀಕರು ಏನಿದ್ದಾರೆ ಅಂತಂದರೆ, ಮೊದಲನೇಗಾಗಿ ಅಡ್ಮಿಷನ್ ಏನಪ್ಪ ಅಂತಂದ್ರೆ ಅವರು ವಿದ್ಯಾರ್ಥಿ ಜೊತೆ ಅಡ್ಮಿಷನ್ ತೊಗೊಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಅಡ್ಮಿಷನ್ ಮಾಡ್ಕೋದು ಬೇರೆ ಕಾಲೇಜಿನಲ್ಲಿ, ಬೋಧನೆ ಮಾಡೋದು ಬೇರೆ ಕಾಲೇಜಿನಲ್ಲಿ, ಎಕ್ಸಾಮ್ ಬರೆಯೋದು ಬೇರೆ ಕಾಲೇಜಿನಲ್ಲಿ. ಅಂದರೆ ಇವತ್ತು ಒಂದು ಆದರ್ಶ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಇವತ್ತು ಪ್ರಾಕ್ಟೀಸಿಂಗ್ ಏನಪ್ಪ ಅಂದರೆ ಡಿವೈನ್ ಕಾಲೇಜಿನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನಂತರ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಅಡ್ಮಿಷನ್ ಮಾಡಿದಾಗ ನಾಳೆ ಎಕ್ಸಾಮ್ ಇದೆ ಅಂದಾಗ ಮಧ್ಯರಾತ್ರಿಯಲ್ಲಿ ಸಂಬಂಧಪಟ್ಟ ಕಾಲೇಜಿನ ಆಡಳಿತ ಅಧಿಕಾರಿಗಳು ಫೋನ್ ಮಾಡಿ ನಿಮ್ಮದು ಬೆಂಗಳೂರಿಗೆ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಬಿದ್ದಿದೆ ಅಂತ ಹೇಳಿಕೆಸಿ ನಮ್ಮ ಕಲಬುರಗಿಯ ನರ್ಸಿಂಗ್ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಭಯಭೀತ ವಾತಾವರಣವನ್ನು ಇಲ್ಲಿಯ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಉದ್ದೇಶವಾಗಿ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಯಾಕೆ ಹಾಕ್ತಾರೆ ಅಂತಂದರೆ, ಇವತ್ತು ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸುಮಾರು 5 ರಿಂದ 10 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಒಂದು ಫೀಸ್ ತೆಗೆದುಕೊಂಡು ಅವರು ಯಾವುದೇ ಒಂದು ಎಕ್ಸಾಮ್ ಬರೆಯೋದೇ ಏನಪ್ಪ ಅಂದ್ರೆ ರಾಜಾರೋಷವಾಗಿ ಅವ್ರಿಗೆ ಪಾಸ್ ಮಾಡಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಏನಪ್ಪ ಅಂದ್ರೆ ನೌಕರಿ ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಕಲಬುರಗಿಯವರು ಯಾವ ಥರ ಮೋಸ ಮಾಡ್ತಾಯಿದ್ದಾರೆ ಅಂದರೆ, ಇವತ್ತು ಕಿರಣ್ ಏನಿದ್ದಾರೆ, ಇವತ್ತು ಡಿವೈನ್ ಕಾಲೇಜಿನ ಏನು ಒಂದು ವ್ಯವಸ್ಥಾಪಕರು ಇವತ್ತು ನಮ್ಮ ರಾಜ್ಯದವರು ಕೂಡ ಅಲ್ಲ, ಅವರು ನಮ್ಮ ಕಲಬುರಗಿ ಜಿಲ್ಲೆಯವರು ಸುಮಾರು 10 ರಿಂದ 15 ಏನು ಒಂದು ಶಿಕ್ಷಣ ಇಲಾಖೆಯ ಅಧ್ಯಕ್ಷರು ಇದ್ದರೂ ಕೂಡ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಿರಣ್ ಏನು ಕೇರಳದವನು ಇರ್ತಕ್ಕಂಥವ್ನು ಕೂಡ ಏನಪ್ಪ ಅಂದ್ರೆ ಆಡಳಿತ ನಡೆಸುವಂಥ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಕಂಡು ಬರ್ತಾಯಿದೆ. ಅಂದರೆ ಒಂದು ಬೇಡಿಕೆಗಳು ಏನಪ್ಪ ಅಂತಂದರೆ, ಕಲಬುರಗಿಯಲ್ಲಿ ನಡೀತಕ್ಕಂಥ ಏನು ಎಕ್ಸಾಮ್ ಸೆಂಟರ್ಗಳು ಕೂಡಲೇ ರದ್ದಾಗಬೇಕು. ಅಂದರೆ ಇವರು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ರಾತ್ರಿಗೆ ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಿ ಏನಪ್ಪ ಅಂದ್ರೆ ಹಾಲ್ ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಕೂಡಲೇ ಇದು ರದ್ದಾಗಬೇಕು. ಇವತ್ತು ಕಲಬುರಗಿಯಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಏನು ಎಕ್ಸಾಮ್ ಸೆಂಟರ್ ನಡೀತವೆ ಅದನ್ನು ಕೂಡ ರದ್ದಾಗಬೇಕು. ಇವತ್ತು HKI ಆಗಿರ್ಬೋದು, ಇವತ್ತು ಬಸವೇಶ್ವರ ಆಗಿರ್ಬೋದು, ಇವತ್ತು ಜಿಮ್ಸ್ ಆಗಿರ್ಬೋದು, ES ಆಗಿರ್ಬೋದು, ಅಂಥವು ಏನಪ್ಪ ಅಂದ್ರೆ ಒಂದು ಹಾಸ್ಪಿಟಲ್ ಕಾಲೇಜುಗಳಲ್ಲಿ ಏನಪ್ಪ ಅಂದ್ರೆ ಪರೀಕ್ಷೆ ನಡೆಸುವಂಥ ಕೆಲಸ ಮಾಡಬೇಕು.